ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹವ್ಯಕರ ಮನೆಗಳಲ್ಲಿ ಮಾಡುವಂಥ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ರುಚಿಯಾದ ಸಾಂಬಾರ್ ಪೌಡ್ರು. ಇದು ನನ್ನ ತಂಗಿ ಮಾಡಿ ಕಳಿಸಿರೋದು. ತುಂಬ ರುಚಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರಲ್ಲ, ಇದನ್ನೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ ಮತ್ತು ಲೈಕ್ ಮಾಡಿ. ಬನ್ನಿ ನೋಡೋಣ ಅವರ ಬಾಯಿಂದನೇ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಕೇಳೋಣ. ಕೆಲವೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು, ನಾನು ಹಾಕಿದ್ದೀನಿ ನೋಡಿ. ಕೊತ್ತಂಬರಿ ಮೊದಲನೇದಾಗಿ ನಾವು ತಗೊಳ್ಳೋದು ಸಾಂಬಾರ್ ಪೌಡ್ರಿಗೆ ಕೊತ್ತಂಬರಿ. ನಾವು ಯಾವ ಅಳತೆಯಲ್ಲಿ ತಗೋತೀವೋ ಅದೇ ಅಳತೆಯಲ್ಲಿ 3 ಗ್ಲಾಸಷ್ಟು ಕೊತ್ತಂಬರಿನ ತಗೋಬೇಕು. ನೋಡ್ಬೋದು ಇಲ್ಲಿ 3 ಗ್ಲಾಸಷ್ಟು. ಅವರು ಇದನ್ನು ಮಿಸ್ ಮಾಡಿದರು, ನಾನು ಮಾಡಿಕೊಂಡೆ ಅವರು ಹೇಳೋವಂಥ ರೀತಿಯಲ್ಲಿ. ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ ಇಲ್ಲಿ ಹಾಕಿದ್ದೀನಿ ಅಷ್ಟೇ. ನೋಡಿ, 3 ಕೊತ್ತಂಬರಿ, 3 ಪಾರ್ಟ್ ಕೊತ್ತಂಬರಿ, 3 ಗ್ಲಾಸಷ್ಟು ಕೊತ್ತಂಬರಿನ ತಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಪದಾರ್ಥಗಳನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಹುರ್ಕೋಬೇಕು. ಎಣ್ಣೆ ಹಾಕದೆ ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ಘಮ ಜಾಸ್ತಿ ಬರುತ್ತೆ. ನಾವು ಎಲ್ಲಿವರೆಗೆ ಈ ಕೊತ್ತಂಬರಿನ ಹುರ್ಕೋಬೇಕು ಅಂದರೆ, ನಾವು ಮುಟ್ಟಿದಾಗ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಹುರ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆದಷ್ಟು ಚೆನ್ನಾಗಿ ಬರುತ್ತೆ. ನಾವು ದೊಡ್ಡ ಬೆಂಕಿನಲ್ಲೆಲ್ಲ ಮಾಡಿದರೆ ಬೇಗ ಕಪ್ಪಾಗಿಬಿಡತ್ತೆ, ಹೊತ್ತಿ ಹೋಗಿಬಿಡತ್ತೆ, ಅಂದರೆ ಸೀದೋಗಿಬಿಡತ್ತೆ. ಹಾಗಾಗಿ ನೋಡಿ ಅದನ್ನು ಮಾಡಿಕೊಂಡು ತೆಗೆದಿಟ್ಕೋಬೇಕು. ಅದೇ ಬಾಣಲಿಗೆ ನೋಡಿ ಸಾಸಿವೆನ ಹಾಕೋತಾ ಇದ್ದೀನಿ. ನೋಡಿ, ಈ ಕಪ್ಪಲ್ಲಿ ನಾನು ಅರ್ಧ ಲೋಟ ಸಾಸಿವೆ ತೊಗೊಂಡಿದ್ದೀನಿ. ಅದನ್ನೀಗ ಹುರಿತಾ ಇದ್ದೀನಿ. ಹೀಗಾಗಿದೆ ಅದು ಈ ಥರ. ಇವಾಗ ಇದನ್ನು ಹುರ್ಕೊಂಡಿರೋದನ್ನು ನಾನು ಆ ಕಡೆ ಹಾಕ್ತಾಯಿದ್ದೀನಿ. ಇದು 3 ಲೋಟ ಕೊತ್ತಂಬರಿ ಬೀಜಕ್ಕೆ ನಾನು ಅರ್ಧ ಲೋಟ ಸಾಸಿವೆ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ನೋಡಿ, ಇದನ್ನು ನಾನು ಮೆಂತೆ ಇದರದ್ದು ಈ ಲೋಟದ 1/4 ಭಾಗ ತೊಗೊಂಡಿದ್ದೀನಿ. ಇದರಲ್ಲಿ ಇದು 3 ಲೋಟ ಕೊತ್ತಂಬರಿ ಬೀಜಕ್ಕೆ 1/4 ಲೋಟ ಮೆಂತೆ ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಹುರ್ಕೊಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ಮೆಲ್ ಘಮ ಆದರೂ ಮೆಂತೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನೋಡಿ, ಇವಾಗ ಮೆಂತೆ ಹುರಿದಾಗಿದೆ. ಚೂರು ಅದು ಕೆಂಬಣ್ಣ ಬರೋ ತನಕ ಹುರ್ಕೋಬೇಕಾಗತ್ತೆ. ಆವಾಗಷ್ಟೇ ಅದು ಪರಿಮಳ ಚೆನ್ನಾಗಿ ಬಂದರೆ ಚೆನ್ನಾಗಾಗುತ್ತೆ ಸಾಂಬಾರು. ಕೊನೆಗೆ ಹಸಿ ವಾಸನೆ ಇರಬಾರ್ದು ಮೆಂತೆದು. ಇವಾಗ ನೋಡಿ ಆಗಿದೆ, ಇದು ಮೆಂತೆ ಹುರಿದಾಗಿದೆ. ಇವಾಗ ನಾನು ತೆಗೆದು ಪಕ್ಕಕ್ಕೆ ಇಟ್ಕೊತೀನಿ ಇದನ್ನು. ನೋಡಿ, ಇದರಲ್ಲಿ ನಾನು 3/4 ಲೋಟ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದು ಈ ಲೋಟದಲ್ಲಿ. ಇದು ಕಡಲೆಬೇಳೆ. ಯಾವ ಲೋಟದಲ್ಲಿ ಕೊತ್ತಂಬರಿ ತೊಗೋತೀವೋ ಅದರಲ್ಲೇ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಸಾಂಬಾರಿಗೆ ಚಕ್ಕೆ ಲವಂಗ ಎಲ್ಲ ಹಾಕೋದ್ರಿಂದ ಡೈಲಿ ಯೂಸಿಗೆ ಅದು ಚೆನ್ನಾಗಿ ಅನಿಸಲ್ಲ. ತುಂಬ ಸ್ಮೆಲ್ ಬಂದುಬಿಟ್ರೆ ನಮಗೆ ಡೈಲಿ ಯೂಸಿಗೆ ಆ ಥರದ್ದು ಬೇಕಾಗಲ್ಲ. ಯಾವಾಗಾದ್ರೂ ಅಪರೂಪಕ್ಕೆ ನಾವು ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಸೇರಿಸ್ಬಿಟ್ಟು ಬೇಕಂದರೆ ಬಿಸಿಬೇಳೆಬಾತು ಮತ್ತು ವಾಂಗಿಬಾತ್ ಪೌಡರು ಆ ಥರದ್ದೇನಾದರೂ ಮಾಡ್ಕೊಳ್ಳೋದಿದ್ರೆ ನಾವು ಅದನ್ನು ಸಪ್ರೇಟಾಗಿ ಹುರ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಡೈಲಿ ಯೂಸಿಗೆ ನಮಗೆ ಇಷ್ಟೊಂದು ಬೇಕಾಗಲ್ಲ. ಯಾಕೆ ಅಂದರೆ ಅದರ ಘಮ ಡೈಲಿ ಯೂಸಿಗೆ ಒಂಥರ ಆಗುತ್ತೆ. ನೋಡಿ, ಇವಾಗ ಈ ಕಡಲೆಬೇಳೆ ಕೆಂಬಣ್ಣಕ್ಕೆ ಬಂದಿದೆ. ಈ ಕಡಲೆಬೇಳೆ ಕೆಂಬಣ್ಣಕ್ಕೆ ಬಂದಿದೆ. ಇದನ್ನು ನಾನು ಇವಾಗ ಬಟ್ಲಿಗೆ ಹಾಕ್ಕೊತೀನಿ. ಇದು ಚೆನ್ನಾಗಿ ಹುರಿಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಹುರಿದ್ರೆ
ಚೆನ್ನಾಗಾಗುತ್ತೆ. ಸ್ವಲ್ಪ ಗರಂ ಮಾಡಿದರೆ ಅದು ಮಿಕ್ಸಿಗೆ ಹಾಕೋಕ್ಕೆ ಚೆನ್ನಾಗಿ ಬರುತ್ತೆ. ನೀವು ಮಿಲ್ಲಿಗೆ ಬೇಕಾದರೂ ಕೊಟ್ಕೊಬೋದು. ಹಲೋ ನೋಡಿ, ನಾನು ಇದರಲ್ಲಿ ಉದ್ದು ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಉದ್ದು ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ನಾನು ಕೊತ್ತಂಬರಿ ಬೀಜ ಇದರಲ್ಲಿ 3 ಲೋಟ ಇದೆ. ಅದಕ್ಕೆ ಅರ್ಧ ಲೋಟ ಅಷ್ಟೇ ಹಾಕಿದ್ದೀನಿ ಉದ್ದು. ತುಂಬ ಹಾಕ್ಬಿಟ್ರೆ ಉದ್ದು ದಪ್ಪ ಆಗೋಗುತ್ತೆ ಸಾಂಬಾರು. ಅದಕ್ಕೋಸ್ಕರ ನಾನು ಅರ್ಧ ಲೋಟ ಅಷ್ಟೇ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹುರ್ಕೊಂಡು ಇದು ಕೆಂಬಣ್ಣ ಬರೋ ತನಕ ಹುರ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಹುರ್ಕೊಂಡು ಸ್ವಲ್ಪ ಚೆನ್ನಾಗಿ ಇರುತ್ತೆ. ತುಂಬ ಬೇಗ ತಳ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಇದು ಉದ್ದಿನ ಬೇಳೆ ನೋಡಿ, ಇವಾಗ ಉದ್ದು ಕೆಂಪಾಗಿದೆ. ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಕ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನನ್ನ ಕೈಯಲ್ಲಿ ಒಂದು 2 ಮುಷ್ಟಿ ಆಗ್ಬೋದು. ನೋಡಿ, ಇದರಲ್ಲಿ ನನ್ನ ಕೈಯಲ್ಲಿ 2 ಮುಷ್ಟಿ ಆಗೋಷ್ಟು ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಕೊಬ್ಬರಿನ ಹುರಿತಿದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ರೆ ನಮಗೆ ಆಫೀಸ್ಗೆಲ್ಲ ಹೋಗೋರಿದ್ರೆ ಇದು ತುಂಬ ಈಸಿ ಆಗುತ್ತೆ. ನಾವು ಕಾಯಿನ ತುರ್ಕೊಂಡು ರುಬ್ಬಿ ಎಲ್ಲ ಮಾಡಬೇಕು ಅಂತ ಇಲ್ಲ. ಇದು ಡೈರೆಕ್ಟಾಗಿ ಬೇಳೆ ಜೊತೆಗೆ ಬೇಳೆ ಬೆಂದಮೇಲೆ ಅದಕ್ಕೆ ಪೌಡ್ರ್ ಹಾಕ್ಬಿಟ್ರೆ ಮುಗೀತು. ಅದಕ್ಕೋಸ್ಕರ ಇದು ಆಪ್ಷನಲ್ಲು, ಯಾರು ಬೇಕಾದರೂ ಹಾಕ್ಕೋಬೋದು ಅಥವಾ ಹಾಗೆ ಕಾಯಿ ಗ್ರೈಂಡ್ ಮಾಡಿ ಹಾಕ್ಕೋಬೋದು. ನನಗೆ ಸ್ವಲ್ಪ ಅರ್ಜೆಂಟಾಗಿ ಯಾವಾಗಾದರೂ ಬೇಕಾಗತ್ತೆ ಅಂದ್ಬಿಟ್ಟು ನಾನು ಇದನ್ನು ಸ್ವಲ್ಪ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಲೋಟದಲ್ಲಿ ನಾನು 3 ಲೋಟ ಕೊತ್ತಂಬರಿ ಬೀಜಕ್ಕೆ ನಾನು ಇದ್ರ ತುಂಬ ಈ ಬಾಂಡಿ ತುಂಬ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಮಾತ್ರ ನಿಮ್ಮ ಅಳತೆಗೆ ತಕ್ಕಂತೆ ಹಾಕ್ಕೊಳ್ಳಿ. ಯಾಕೆಂದರೆ ಖಾರ ಒಬ್ಬರು ಜಾಸ್ತಿ ತಿಂತಾರೆ, ಒಬ್ಬರು ಕಮ್ಮಿ ತಿನ್ನೋದ್ರಿಂದ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಅಂದಾಜಿಗೆ ಹಾಕ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಘಾಟ್ ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ಇದು ನೋಡಿ, ಇವಾಗ ನಾನು ಪೌಡ್ರ್ ಮಾಡಿಟ್ಟಿದ್ದೀನಿ. ನಾನು ಮಿಕ್ಸರ್ಗೆ ಹಾಕಿದ್ದೀನಿ. ನಾನು ಹೊರಗೆಲ್ಲೂ ಮಿಲ್ಲಿಗೆ ಕೊಟ್ಟಿಲ್ಲ. ಇದು ಎಲ್ಲದೂ ಸೇರಿ ಪುಡಿ ಮಾಡಿರೋದು ಸಾಂಬಾರು ಪೌಡ್ರ್ ಆಗಿದೆ. ಹುಳಿ ಪುಡಿ ಅಂತಲೂ ಹೇಳ್ಬೋದು. ಕೊನೆಗೆ ಇದು ನಾನು ಸಪ್ರೇಟಾಗಿ ಕೊಬ್ಬರಿ ಇತ್ತಲ್ಲ, ಕೊಬ್ಬರಿ ಹುರ್ಕೊಂಡಿದ್ನಲ್ಲ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಸಾಂಬಾರು ಪೌಡ್ರಿಗೆ ಇದನ್ನು ಮಿಕ್ಸ್ ಮಾಡಿದ್ರೆ ಯಾವಾಗ ಬೇಕೋ ಆವಾಗ ಅರ್ಜೆಂಟ್ಗೆ ನಾವು ಇದನ್ನು ಹಾಕ್ಕೊಂಡು ಡೈರೆಕ್ಟಾಗಿ ಸಾಂಬಾರು ಮಾಡ್ಕೊಬೋದು. ಈ ರೀತಿ ಪೌಡರ್ನ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ಸ್ವಲ್ಪ ಕಾಯಿ ತುರಿ ಜೊತೆ ಈ 1 ಸ್ಪೂನ್ ಪೌಡರ್ನ ಹಾಕಿ ರುಬ್ಬಿ ನಾವು ಬೇಳೆನ ಬೇಯಿಸ್ಕೊಂಡು, ಬೇಳೆ ಮತ್ತು ಹುಳುಗಳನ್ನ ಬೇಯಿಸ್ಕೊಂಡು ಹಾಕಿ ಸಾಂಬಾರು ರೆಡಿ ಮಾಡ್ಕೋಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ವಿಡಿಯೋ ಮಾಡಿಕೊಟ್ಟವರಿಗೂ ಥ್ಯಾಂಕ್ ಯು.